ಏನು ಮಾಡ್ತಾ ಇದೆಯಮ್ಮ? ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು. ಏನು ತರಕಾರಿ? ಕ್ಯಾರೆಟ್ ಬೀನ್ಸು. ಏನು ತರಕಾರಿ ಅಂತ ಏನು ಹೇಳೋಣಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡಿಲ್ಲ, ಯಾಕಂದರೆ ನನಗೆ ಕಾಲು ನೋವು ಸ್ವಲ್ಪ ಜಾಸ್ತಿನೇ ಇದೆ ಇವತ್ತು. ನಿನ್ನೆಯಿಂದಲೂ ತುಂಬ ಪೇಯ್ನ್ ಇದೆ, ಅದರಿಂದ ಏನೂ ಮಾಡೋಕ್ಕೋಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿನ್ನೆ ಕೆಲಸದಿಂದ ಬರ್ತಾ ಇದ್ದೀನಿ, ಫುಲ್ಲು ಲಾಕ್ಡೌನ್ ಥರ. ಫುಲ್ಲು ರೋಡೆಲ್ಲ, ಒಂದು ಅಂಗಡಿ ಓಪನ್ ಆಗಿಲ್ಲ, ಒಂದು ಸ್ನ್ಯಾಕ್ಸ್ ಅಂಗಡಿ ಓಪನ್ ಆಗಿಲ್ಲ, ಏನಂದ್ರೆ ಒಂದು ಹೋಟೆಲ್ ಓಪನ್ ಆಗಿಲ್ಲ. ಇದಕ್ಕೆಲ್ಲ ಏನು ಹೇಳು? ಗ್ಯಾಸ್ ಪ್ರಾಬ್ಲಮ್, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ. ಮಟನ್ ತಿನ್ಬಿಟ್ಟು ದೊಡ್ಡ ಮಾಡ್ಕೊಂಡು ಊರಿಗೆ ಹೋಗಿ ಸೆಟಲ್ ಆಗೋರೆ. ಒಬ್ಬೊಬ್ರು ಊರಿಗೆ ಹೋಗಿರ್ತಾರೆ. ಇವಾಗ ನಮ್ಮಂಥವ್ರೆಲ್ಲ ಇರೋದಲ್ವಾ, ಎಲ್ಲ ಊರಿಗೆ ಹೋಗ್ತಾರ ಹೆಂಗೋ. ಯಾಕಂದರೆ ನಮ್ಮದು ಇವತ್ತು ನಾವು ಗ್ಯಾಸ್ ತೊಗೊಬಂದು ನಾಳೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಇನ್ನೊಂದು 3 ತಿಂಗಳು ನಮ್ಮದೇನು ತಲೆನೋವಿರಲ್ಲ. ಒಂದು 2.5 ತಿಂಗಳು 3 ತಿಂಗಳು ಬರುತ್ತೆ ನಮಗೆ ಒಂದು ಸಿಲಿಂಡರು. ನೋಡಿ, ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ ಹಾಕ್ತಾನೆ ಉಪ್ಪಿಟ್ಟು ಮಾಡು ಅಂತಾರೆ. ಅದು ಹೆಂಗೆ ಸಾಧ್ಯ ಹೇಳಿ? ನೀನು ತಿಂದು ನೀನು, ನಾನು ತಿನ್ನಬಾರ್ದು, ತೊಳ್ಕೊಡು. ಚೆನ್ನಾಗೇ ಇರಲ್ಲ ಉಪ್ಪಿಟ್ಟಿಗೆ. ತಲೆಗೆ ಎಣ್ಣೆ ಹಾಕ್ಕೊಂಡು ಹೇರ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ. ಅಮ್ಮ ರೂಮ್ಗೆ ಹೋಗಿ ಓದ್ಕೋ, ಅವಳಿಗೆ ನಾಳೆಯಿಂದ ಎಕ್ಸಾಮು. ಏನಾದರೂ ನಾನ್ ವೆಜ್ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೇಲಿ ಕಾಲು ನೋವು ಅಂತೀಯ, ಬೇಡ ಬಿಡು, ರಿಸಿಕ್ ತಗೋಬೇಡ, ಆರಾಮಾಗಿ ಸ್ವಲ್ಪ ಸಿಂಪಲಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ರೆಸ್ಟ್ ಮಾಡು ಅಂದರು. ಅದರಿಂದ ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಹೊಸ್ತೊಡಕ್ಕೆ ಮಾಡಲಿಲ್ಲ, ಯಾಕಂದರೆ ನನಗೆ ಕೆಲಸ ಇತ್ತು, ಎಮರ್ಜೆನ್ಸಿ ಹೋಗಲೇಬೇಕಾಗಿತ್ತು ಕೆಲಸಕ್ಕೆ. ಅದರಿಂದ ನಾನು ಹೊಸ್ತೊಡಕ್ಕೆ ಏನೂ ಮಾಡಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಆಯಿತು, ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಕಾಲು ನೋವಿದೆ, ಸ್ವಲ್ಪ ಡ್ರೈ ಆಗ್ತಾಯಿದೆ ಗಾಯ ಎಲ್ಲ. ಅದರಿಂದ ಇನ್ನು ನಿಂತ್ಕೊಂಡು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು, ಬೇಡ ರೆಸ್ಟ್ ಮಾಡೋದು ನೋಡೋಣ ನೆಕ್ಸ್ಟ್ ಸಂಡೇ, ಇಲ್ಲಾಂದರೆ ಮಂಗಳವಾರ ಯಾವತ್ತಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದು. ಇವಾಗ ನಾನು ಟಿಫನ್ ಎಲ್ಲ ರೆಡಿ ಮಾಡಿದೆ. ಟಿಫನ್ ತಿಂದಿಲ್ಲ. ನನ್ನ ಹಸ್ಬೆಂಡು ಯಾರ್ದೋ ಫೋನ್ ಬಂತು, ಎಮರ್ಜೆನ್ಸಿ ಐತೆ, ಹೋಗಬೇಕು, ಬಾಡಿಗೆ ಇದೆ ಅಂದ್ಬಿಟ್ಟು ಹೋದರು. ಬೇಜಾರಾಯಿತು. ತರಕಾರಿ ಉಪ್ಪಿಟ್ಟು ಮಾಡಿಕೊಡು ಅಂತ ಅವರೇ ಕೇಳಿದ್ದು ಪಾಪ. ಬೆಳಗ್ಗೆ ತಿಂದಲೇ ಹೋದ್ರಲ್ಲ, ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಈ ಥರ ಎಮರ್ಜೆನ್ಸಿ ಕಾಲ್ಸ್ ಬಂದರೆ ಹೋಗಲೇಬೇಕು. ಪಾಪ ಯಾರೋ ಫೋನ್ ಮಾಡಿ ಕರೀತಾಯಿದ್ರು, ಬಾಡಿಗೆ ಇದೆ ಬಾ ಅಂತ. ಅದರಿಂದ ಹೋದರು. ಉಪ್ಪಿಟ್ಟು ರೆಡಿಯಾಗಿದೆ. ನನ್ನ ಮಗಳಿಗೂ ಹಾಕ್ಕೊಟ್ಟು ನಾನು ತಿಂತೀನಿ. ನಾನು ಟಿಫನ್ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಜಾಸ್ತಿ ಏನು ಕೆಲಸ ಇಲ್ಲ. ನೋಡಿ, 9:45ಗೆಲ್ಲ ಎಷ್ಟು ಬಿಸಿಲಿದೆ ಮನೇಲಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಹಾಯ್ ಗಾಯ್ಸ್, ಇವಾಗ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಕರೆಂಟ್ ಹೋಗಿದ್ದು ನಮ್ಮ ಮನೆಯಲ್ಲಿ, 11 ಗಂಟೆಲಿ ಕರೆಂಟ್ ಹೋಗಿದ್ದು. ಕರೆಂಟ್ ಈಗ ತಾನೇ ಜಸ್ಟ್ ಬಂತು, ಅದರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಅಂದರೆ, ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡಿಲ್ಲ. ಸ್ಪೆಷಲ್ ಅಡುಗೆ ಇಲ್ಲ ಅಂದರೆ ನಿಜವಾಗ್ಲೂ ಸಂಡೇ ಫುಲ್ಫಿಲ್ಲೇ ಆಗಲ್ಲ. ಆದರೂ ಏನು ಮಾಡೋದು, ಹಸ್ಬೆಂಡ್ನ ಕೇಳಿದೆ. ನನಗೂ ಹೋಗಿ ತರೋಕ್ಕಾಗಲ್ಲ, ಸ್ವಲ್ಪ ಕಾಲು ಪೇಯ್ನ್ ಇದೆ. ನಾನು ಬೆಳಗ್ಗೆ ಹೇಳ್ದಂಗೆ ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ಅದರಿಂದ ಏನೂ ಮಾಡಲಿಲ್ಲ. ಅದರಿಂದ ಇವಾಗ ಸ್ವಲ್ಪ ಸಿಂಪಲಾಗಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬೇಳೆ ಸಾಂಬಾರು ಒಂದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಸಿಂಪಲಾಗಿ, ತುಂಬ ಟೇಸ್ಟಾಗಿ, ತುಂಬ ಈಸಿಯಾಗಿ ಮಾಡ್ಬೋದು. ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ರೆಸಿಪಿ ಇದು. ಅದರಿಂದ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಬೇಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ ಬೇಳೆ ಸಾಂಬಾರು. ಫಸ್ಟು ಒಂದು ಅರ್ಧ ಗಂಟೆ ಬೇಳೆ ಮತ್ತು ಹೆಸರು ಕಾಳನ್ನ ನೆನೆಯಿಟ್ಕೊಂಡಿದ್ದೀನಿ. ನನ್ನ ಹತ್ರ ಹೆಸರು ಬೇಳೆ ಇತ್ತಿಲ್ಲ, ಅದರಿಂದ ಹೆಸರು ಕಾಳನ್ನ ನೆನೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹೆಸರು ಬೇಳೆನೂ ಹಾಕೋಬೋದು. ಎಂತಕ್ಕಪ್ಪ ಹೆಸರು ಕಾಳು ಇಲ್ಲ ಹೆಸರು ಬೇಳೆ ಹಾಕ್ಕೊತೀವಿ ಅಂದರೆ, ಸಾಂಬಾರು ತುಂಬ ಗಟ್ಟಿ ಬರುತ್ತೆ, ನೀರು ಹೊಡೆಯಲ್ಲ, ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಅದರಿಂದ ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಅರ್ಧ ಗಂಟೆ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹೆಸರು ಕಾಳು ಮತ್ತು ಬೇಳೆನ ಎರಡೂ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ.
ಒಂದು 4 ಟೊಮೊಟೊ ಕುಯ್ದಿಟ್ಕೊಂಡಿದ್ದೀನಿ, 2 ಈರುಳ್ಳಿ, 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು 5 ರಿಂದ 6 ಮೆಣಸಿನ್ಕಾಯಿ. ನಂದು ಹಸಿರು ಮೆಣಸಿನ್ಕಾಯಿ ಇತ್ತಿಲ್ಲ, ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿತ್ತು, ಪರವಾಗಿಲ್ಲ, ಇದನ್ನು ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸಾಂಬಾರು ಪೌಡರ್ ಸೇರಿಸ್ಕೋಬೋದು, ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿತ್ತು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ, 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿ ಸೇರಿಸಿ ಇಟ್ಕೊಂಡಿದ್ದೀನಿ, 4 ಟೊಮೊಟೊ. ಇವಾಗ ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊತೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ. ನಾನು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕ್ಕೊಳ್ಳಲ್ಲ, ಯಾಕಂದರೆ ನಮ್ಮ ಹಳೆ ಮನೆ ಓನರ್ ಅಂತ ಹೇಳ್ತಾ ಇರೋರು ಬೇಳೆಗೆ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಲ್ಲ ಅಂತ. ಅದರಿಂದ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊತೀನಿ. ಇವಾಗ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು 4 ವಿಸಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಳೆ ಎಲ್ಲ ಬೇಯುತ್ತೆ. ಇವಾಗ ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ಬೇಳೆ ಕುದೀಲಿ, ಅಷ್ಟರಲ್ಲಿ ನಾನು ಮಾತಾಡ್ತೀನಿ. ಏನಪ್ಪ ಅಂದರೆ ನನಗೆ ಕಾಲ್ ಗೇಟ್ ಆದಮೇಲೆ ತುಂಬ ಅಂದರೆ ತುಂಬ ಕೇರಿಂಗಿಂದ ತುಂಬ ಒಳ್ಳೊಳ್ಳೆ ಕಮೆಂಟ್ ಬಂತು. ಹುಷಾರಾಗಿ ಸಿಸ್ಟರ್, ಕೆಲಸ ಇದ್ದಿದ್ದೆ, ಅಮ್ಮನ ಕರೆಸ್ಕೊಳ್ಳಿ, ನೀವು ಫಸ್ಟು ಹುಷಾರಾಗಿ ಅಂತ ತುಂಬ ಸ್ಪೆಟ್ ಆಗ್ತಾ ಇದ್ದೀನಿ. ಶೇಕೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಬಂತು. ನಿಜವಾಗ್ಲೂ ಅಂದರೆ ತುಂಬ ಖುಷಿ ಆಗುತ್ತೆ ನಿಮ್ಮ ಪ್ರೀತಿಗಳನ್ನ ನೋಡಿದ್ರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಷ್ಟು ಸಪೋರ್ಟ್ ಸಿಗುತ್ತೆ ನಿಮ್ಮ ಕಡೆಯಿಂದ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಇಷ್ಟು ಬೇಗ ಟೈಮಲ್ಲಿ. ಇದಕ್ಕೆಲ್ಲ ನನ್ನ ಹಸ್ಬೆಂಡು ಕಾರಣ, ಅವ್ರ ಸಪೋರ್ಟು ತುಂಬ ಇದೆ ನನ್ನ ಯೂಟ್ಯೂಬ್ ಜರ್ನಿಲಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಖುಷಿನ. ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಅದು 4 ಕೂಗಲಿ, ನನ್ನ ಮಗಳಿಗೆ ಸ್ವಲ್ಪ ಓದ್ಕೊಡ್ಬೇಕು, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟು ಅವ್ಳಿಗೂ. ಅಂದರೆ ಪರವಾಗಿಲ್ಲ, ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡ್ತಾಳೆ, ಆದರೆ ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ. ಹೂಗಳು, ಸುಂದರ, ಹೂಗಳು, ಆಶ್ಚರ್ಯ, ಆಶ್ಚರ್ಯ, ಜಾಗೃತಿ, ಎಚ್ಚರ ಮೂಡಿಸು, ಜಾಗೃತಿ, ಎಚ್ಚರ ಮೂಡಿಸು, ಸದ್ದು, ಶಬ್ದ, ಕಪಿ, ಮಂಗ, ಕೋತಿ, ಪಕ್ಕ, ಬದಿ ಅಥವಾ ಹತ್ತಿರ, ಆಸೆ, ಬಯಕೆ ಅಥವಾ ಅಪೇಕ್ಷೆ, ಸಿದ್ಧತೆ, ಏರ್ಪಾಡು ಅಥವಾ ತಯಾರು. ಇವಾಗ ನಾನು ನನ್ನ ಮಗಳಿಗೆ ಓದ್ಕೊಟ್ಬಿಟ್ಟು ಬಂದೆ, ಅಷ್ಟರಲ್ಲಿ ವಿಸಲ್ ಕೂಗಿದೆ, ನೋಡ್ತೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ನೀರು ಸಪ್ರೇಟು ಮತ್ತು ಬೇಳೆ ಬೇಯಿಸ್ಕೊಂಡಿರೋತೀವಲ್ಲ, ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಇದನ್ನ ಸಪ್ರೇಟ್ ಮಾಡ್ಕೊತೀನಿ. ಯಾಕಂದರೆ ನಾವು ನೀರು ಜೊತೆನೇ ಬೇಳೆನ ಮತ್ತು ಹೆಸರು ಕಾಳನ್ನ ಸ್ಮ್ಯಾಶ್ ಮಾಡೋಕ್ಕೆ ಹೋದರೆ ಅದು ಸ್ಮ್ಯಾಶ್ ಆಗೋಲ್ಲ. ಸಪ್ರೇಟ್ ಮಾಡಿದ್ರೆ ಆರಾಮಾಗಿ ಸ್ಮ್ಯಾಶ್ ಆಗುತ್ತೆ. ಇದ್ರ ಜೊತೆಗೆ ನೀವು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅಮ್ಮೋ, ಟಿ ವಿ ಸೌಂಡ್ ಕಡಿಮೆ ಕೊಡು, ಟಿ ವಿ ಆಫ್ ಮಾಡು. ನಾವು ಮೊಬೈಲೆಲ್ಲ ಕೊಡೋದೇ ಇಲ್ಲ ಅವಳಿಗೆ, ಅದರಿಂದ ಸ್ವಲ್ಪ ಟಿ ವಿ ಮೇಲೆ ಇಷ್ಟಪಡ್ತಾಳೆ ಟಿ ವಿ ನೋಡೋಕ್ಕೆ. ಸ್ಮ್ಯಾಶರಿಂದ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಬೇಳೆ ಮತ್ತು ಹೆಸರು ಕಾಳು ಸ್ಮ್ಯಾಶ್ ಆದ್ರೇ ಸಾಂಬಾರು ತುಂಬ ಗಟ್ಟಿ ಮತ್ತು ತುಂಬ ಟೇಸ್ಟ್ ಬರೋದು. ಈಗೀಗ ಅಡುಗೆ ಕಲಿತಾ ಇರೋರು ಆರಾಮಾಗಿ ಮಾಡ್ಬೋದು ಈ ಸಾಂಬಾರು. ಖಂಡಿತ ಒಂದ್ಸತಿ ನೀವು 1 ಟೈಮ್ಗೆ ಟ್ರೈ ಮಾಡಿ ನೋಡ್ಬೋದು ಯಾವ ಥರ ಸ್ಮ್ಯಾಶ್ ಆಗಿದೆ ಅಂತ. ಬೇಳೆ ಮತ್ತು ಹೆಸರು ಕಾಳು ಈ ಥರ ನೀವು ಕಂಪ್ಲೀಟ್ ಸ್ಮ್ಯಾಶ್ ಮಾಡ್ಕೋಬೇಕು. ಆಗಲೇ ಬೇಳೆ ನೀರು ಎತ್ತಿಕ್ಕಿದ್ನಲ್ಲ, ಬೇಳೆ ಬೇಯಿಸಿದ ನೀರು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಒಂದು ಚಿಕ್ಕದು ಕಡಾಯಿ, ಒಗ್ಗರಣೆ ಹಾಕೋ ಕಡಾಯಿ ಇಟ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದು 1/2 ಸ್ಪೂನಷ್ಟು ಸಾಸಿವೆ, ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 2 ಒಣಮೆಣ್ಸಿಕಾಯಿ. ಬೇಕು ಅಂದರೆ ನೀವು ಕರ್ಬೇವಿನ ಸೊಪ್ಪು ಸೇರಿಸ್ಕೋಬೋದು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಇತ್ತಿಲ್ಲ, ಅದರಿಂದ ನಾನು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೆ. ಎಣ್ಣೆ ಸ್ವಲ್ಪ ಚೆನ್ನಾಗೇ ಕಾದ್ಬಿಟ್ಟಿತ್ತು, ಅದರಿಂದ ಮೆಣಸಿಕಾಯಿ ಸ್ವಲ್ಪ ಜೀರಿಗೆ ಕಪ್ಪಾಗೋಯ್ತು. ಸಾರಿ, ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ.
ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು 3/4 ಸ್ಪೂನಷ್ಟು. ಇವಾಗ ಒಂದು ಕುದಿ ಕುದ್ರೆ ಇದು ಸಾಂಬಾರು ರೆಡಿ ಆಗುತ್ತೆ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಇದಂತೂ. ಇವಾಗ ಟೈಮ್ ಒಂದು 8:30 ಆಗಿದೆ. ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ, ಅದರಿಂದ ಇವಾಗೇನು ಮಾಡಲ್ಲ. ಅವ್ರು ಬಂದಮೇಲೆ ರೈಸು ಇಲ್ಲಾಂದರೆ ಮುದ್ದೆ, ಅವ್ರು ಏನು ಕೇಳ್ತಾರೋ ಅದನ್ನ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಪಾತ್ರೆ ಇದೆ, ಅದನ್ನ ವಾಶ್ ಮಾಡ್ಕೋಬೇಕು. ನಿಜವಾಗ್ಲೂ ಕರೆಂಟ್ ಇಲ್ಲ ಅಂದರೆ ಮನೇಲಿ ಇರೋಕ್ಕೆ ಆಗಲ್ಲ. ಸಂಜೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಕರೆಂಟ್ ಬರ್ನಿಲ್ಲ. ಇವಾಗ ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಟ್ಟು ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡೋ ಬಟ್ಟೆ ಇದೆ, ಅದನ್ನ ಮಾಡ್ಕೊತೀನಿ. ಅಷ್ಟರಲ್ಲಿ ಹಸ್ಬೆಂಡ್ ಬರ್ತಾರೆ, ಅದಾದಮೇಲೆ ರೈಸ್ ಮಾಡ್ಕೊತೀನಿ. ಇವಾಗ ನಂದು ಕೆಲಸ ಎಲ್ಲ ಮುಗೀತು. ನನ್ನ ಮಗಳು ಊಟ ಮಾಡಿದ್ಲು, ನಾನಿನ್ನೂ ಊಟ ಮಾಡಿಲ್ಲ. ನನ್ನ ಹಸ್ಬೆಂಡ್ ಬರ್ತೀನಿ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅವ್ರು ಬರೋ ಗಂಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಒಣಗ್ದಂಗೆ ಆಗಿದೆ ಗಾಯ, ಆದರೂ ಇನ್ನೂ ಸ್ವಲ್ಪ ಪೇಯ್ನ್ ಇದೆ. ನಿಜವಾಗ್ಲೂ ತುಂಬ ನೋವಿದೆ. ಮಕ್ಕಳು ಚಿಕ್ಕ ಮಕ್ಕಳು ಬಿದ್ದು ಗಾಯ ಮಾಡ್ಕೊತಾರೆ. ಆ ಥರ ನಿಮ್ಮ ಟ್ರಾನ್ಸ್ಫೋರ್ಡ್ ಗಾಯ ನೋಡಿದ್ರೆ ಯಾರು ಅನ್ಕೋಬೇಡಿ. ತೆಗೆ ಗಂಟೆ ಇರಿಯಪ್ಪ, ತಳಿ ಇಷ್ಟೊಂದು ಲೇಟಾ? ಹಾಂ, ಏನಾಯಿತು ಲೇಟ್ ಆಗಿದ್ದಕ್ಕೆ? ಹಾಯ್ ಗಾಯ್ಸ್, ಇವಾಗ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮಂಡೇ ಮಾರ್ನಿಂಗು. ನಾನು 6 o'clock ಗೆದ್ದೆ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಕೆಳಗಡೆ ನೀರು ಹಾಕಕ್ಕೆ ಹೋಗಬೇಕಾಗಿತ್ತು. ಈ ವಾರ ಸರ್ತಿ ನಂದಾಗಿತ್ತು, ಆದರೆ ಎದಳೋದು ಲೇಟ್ ಆಯಿತು. ಅಲಾರಾಮ್ ಇಕ್ಕದು ಮರೆತುಬಿಟ್ಟಿದ್ದೆ, ಅದರಿಂದ ಎಚ್ಚರನೇ ಆಗಿಲ್ಲ. ಇವಾಗ ನಾನು ಕೆಳಗಡೆ ಹೋಗಿ ನೀರು ಹಾಕ್ಬಿಟ್ಟು ಬಂದು ಅಡುಗೆ ಮನೆಗೆ ಬಂದಿದ್ದೀನಿ. ಟಿಫನ್ ಏನಾದರೂ ಮಾಡೋಣ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಇವಾಗ ಬಿಸಿನೀರಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಏನಿಲ್ಲ, ರಾತ್ರಿ ದಾಲ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜೀರಾ ರೈಸ್ ಮಾಡ್ತೀನಿ. ಸ್ವಲ್ಪ ವಾಟರ್ ಫಿಲ್ಟರ್ ಕ್ಲೀನ್ ಮಾಡಬೇಕಾಗಿತ್ತು, ಸ್ವಲ್ಪ ಗಲೀಜಾದಂಗಾಗಿದೆ. ಅದರಿಂದ ಅಲ್ಲಿ ನೀರೆಲ್ಲ ಖಾಲಿ ಮಾಡಿ ಅದೊಂದು ಸ್ವಲ್ಪ ತೊಳೆದು ಎತ್ತಿಕ್ಬೇಕು. ನಾನು ಬಿಸಿನೀರು ಕುಡಿದು ಟಿಫನ್ ಮಾಡೋಣ ಅಂತ ಬಂದೆ. ಜೀರಾ ರೈಸ್ಗೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹೀಟಾದ್ಮೇಲೆ ಜೀರಿಗೆ ಹಾಕ್ಕೊಂಡು, ಅಕ್ಕಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಂಡು, ಅನ್ನಕ್ಕೆ ನಾವು ಎಷ್ಟು ವಿಸಲ್ ಹೊಡ್ಸ್ಕೊತೀವೋ ಅಷ್ಟು ವಿಸಲ್ ಹೊಡ್ಸ್ಕೊಂಡ್ರೆ ಈಸಿಯಾಗಿ ರೆಡಿ ಆಗುತ್ತೆ. ಇವತ್ತು ನಮ್ಮ ಮನೆ ದೇವ್ರ ವಾರ ಇದೆ. ಲೇಟಾಗಿ ಬೇರೆ ಎದ್ದಿದ್ದೀನಲ್ವ, ಅದರಿಂದ ಜೀರಾ ರೈಸೇ ಮಾಡ್ತಾ ಇರೋದು. ಇನ್ನೊಂದು ಏನಪ್ಪ ಅಂದರೆ, ನಮ್ಮತ್ತೆ ಮಾಟ್ ಪೌಡರ್ ಕೊಟ್ಟಿದ್ರು. ಲಾಸ್ಟ್ ವಿಡಿಯೋಸಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು, ನಮ್ಮತ್ತೆ ಮಾಟ್ ಪೌಡರ್ ಮಾಡಿದ್ದಾರೆ ಅಂತ. ಅದನ್ನ ನನ್ನ ಹಸ್ಬೆಂಡ್ಗೆ ಡೈಲಿ ಕೊಡ್ತೀನಿ ನಾನು. ನಮ್ಮತ್ತೆ ಅಕಸ್ಮಾತ್ ನಾನು ಕೊಡೋದು ಮಿಸ್ ಆದರೂ ನಮ್ಮತ್ತೆ ಫೋನ್ ಮಾಡಿ ಕೇಳ್ತಾರೆ ಕೊಟ್ಟಾ ಇಲ್ವಾ ಅಂತ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅದು. ನನ್ನ ಹಸ್ಬೆಂಡ್ಗೆ ಮೊದಲು ಸ್ವಲ್ಪ ಸುಸ್ತೆಲ್ಲ ಇತ್ತು, ಅದು ಕುಡಿದ್ಮೇಲೆ ಸುಸ್ತೆಲ್ಲ ಕಡಿಮೆ ಆಗಿದೆ ಅಂತೆ, ಅವರೇ ಹೇಳ್ತಾ ಇರ್ತಾರೆ. ಅದರಿಂದ ಇವಾಗ ಅವ್ರಿಗೂ ಮಾಲ್ಟ್ ರೆಡಿ ಮಾಡ್ತೀನಿ. ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ರೆ ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗೋ ಟೈಮ್ ಆಗುತ್ತೆ, ಸರಿ ಹೋಗುತ್ತೆ. ಅದರಿಂದ ಫಸ್ಟ್ ಅಡುಗೆ ಕೆಲಸನೇ ಮಾಡ್ಕೊತೀನಿ. ಝೆಪ್ಟೋದಲ್ಲಿ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ನನ್ನ ಮಗಳನ್ನ ಹೋಗು ಅಂತ ಇದ್ದೀನಿ, ಅಳ್ತಾ ಇದ್ದಾಳೆ. ಅಮ್ಮು ಪ್ಲೀಸ್ ಕಂದ ಹೋಗು ಕಂದ, ವೆಯ್ಟ್ ಮಾಡ್ತಾ ಇದ್ದಾರೆ. ಮಲ್ಕೋ, ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಐತೆ. ಎಲ್ಲ ಕೊಟ್ಟಿದ್ದಾರಾ? ಇದು ಪೂಜೆಗೆ ಹೂವು ಬುಕ್ ಮಾಡಿದ್ದೆ, ಕ್ಯಾಪ್ಸಿಕಮ್ಮು,
ಮೊಸರು, ತರಕಾರಿ ಬುಕ್ ಮಾಡಿದೆ ಸ್ವಲ್ಪ. ಇವಾಗ ಎಣ್ಣೆ ಕಾದಿದೆ, ಜೀರಿಗೆ ಹಾಕೊತಾ ಇದ್ದೀನಿ. ಇವಾಗ ಅಕ್ಕಿ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದು ಹಾಕೋತಾ ಇದ್ದೀನಿ. ಇವಾಗ ರೈಸ್ಗೂ ಇಟ್ಟಿದ್ದೀನಿ, ಅದ್ರ ಪಾಡಿಗೆ ಅದು ರೈಸ್ ಆಗುತ್ತೆ. ಇವಾಗ ಮಾಲ್ಟ್ ರೆಡಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ. ಇವಾಗ ಮಾಡಿಟ್ರೆ ಅವ್ರು ಹೋಗೋ ಟೈಮಿಗೆ ಕರೆಕ್ಟಾಗಿ ತಣ್ಣಗಾಗುತ್ತೆ. ಅದಕ್ಕೆ ಸ್ವಲ್ಪ ಮುಂಚೆನೇ ಮಾಡಿ ಇಡ್ತೀನಿ, ಬಿಸಿ ಕುಡಿಯೋಕ್ಕಾಗಲ್ಲ ಅಲ್ವಾ, ಅದರಿಂದ. ಇವಾಗ ಮಾಲ್ಟು ರೆಡಿ ಆಯಿತು. ಅತಿ ಗಟ್ಟಿಗಿದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಅದರಿಂದ ಮೀಡಿಯಮ್ಮಾಗಿ ಮಾಡಿದ್ದೀನಿ. ಅತಿ ಗಟ್ಟಿನೂ ಇಲ್ಲ, ಅತಿ ತೆಳ್ಳಗೂ ಇಲ್ಲ, ಆ ಥರ. ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಎಷ್ಟು ಕಸ ಬಂತು ಇವಾಗ ನಾನು ಕೆಲಸ ಎಲ್ಲ ಮುಗೀತು, ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಸಂಜೆ ಬಂದು ಪೂಜೆ ಮಾಡ್ಕೊತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.